ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಕೇಸ್ನಲ್ಲಿ ತಕ್ಷಣ ಡಿವೋರ್ಸ್ ಸಿಕ್ತು. ಆದರೆ ಯುವರಾಜ್ ಕುಮಾರ್ ಪ್ರಕರಣದಲ್ಲಿ ಆ ರೀತಿಯ ಸಾಧ್ಯತೆ ಕ್ಷೀಣ. ಪರಸ್ಪರ ಒಪ್ಪಿಗೆಯಿಂದ ಮ್ಯೂಚುವಲ್ ಕನ್ಸೆಂಟಿಂದ ಇಬ್ಬರು ಚಂದನ್ ಮತ್ತು ನಿವೇದಿತಾ ಪರಸ್ಪರ ದೂರ ಆಗಿದ್ರು. ಆದರೆ ಇಲ್ಲಿ ವಿಚ್ಛೇದನಕ್ಕಾಗಿ ಯುವರಾಜ್ ಕುಮಾರ್ ಅರ್ಜಿ ಸಲ್ಲಿಸಿದ್ದಾರೆ. ಡಿವೋರ್ಸ್ ಕೊಡೋದಕ್ಕೆ ಶ್ರೀದೇವಿ ಕೂಡ ಒಪ್ಪಿಕೊಂಡಿದ್ದಾರಾ ಅನ್ನೋದು ಪ್ರಶ್ನೆ ಬರುತ್ತೆ. ಈಗಾಗಲೇ ನಮ್ಮ ಪ್ರತಿನಿಧಿ ಅದನ್ನು ವಿವರಿಸ್ತಾ ಇದೆ. ಇದೆಲ್ಲವನ್ನ ತಿಳಿದುಕೊಂಡ ಬಳಿಕ ಡಿವೋರ್ಸ್ ಬಗ್ಗೆ ತೀರ್ಮಾನವನ್ನ ನ್ಯಾಯಾಲಯ ತೆಗೆದುಕೊಳ್ಳಬಹುದು. ಅಂದರೆ ಅದಕ್ಕೆ ಒಂದು ಸುದೀರ್ಘ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಫಾಲೋ ಆಗಬೇಕಾಗತ್ತೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ವಿಷ್ಣು ಪ್ರಸಾದ್ ರೆಡಿ ಇದ್ದಾರೆ. ವಿಷ್ಣು ಪ್ರಸಾದ್, ಈಗಾಗಲೇ ತಾವು ಅದನ್ನು ವಿವರಿಸ್ತಾ ಇದ್ರಿ. ಒಂದು ವೇಳೆ ಇವರಿಬ್ಬರ ಮನವೊಲಿಸುವಂಥ ಪ್ರಯತ್ನ ಮಧ್ಯಸ್ಥಿಕೆಯ ಮುಖಾಂತರ ಆಗತ್ತೆ ಅಂತ ಅಂದರೆ ನ್ಯಾಯಾಲಯ ಆ ಒಂದು ದಾರಿಯನ್ನು ಕೂಡ ಆ ಪ್ರೊಸೀಜರ್ ಪ್ರಕಾರ ಅದನ್ನು ಕೂಡ ಮಾಡಬೇಕಾಗತ್ತೆ ಅಂತ. ಬಟ್ ಒಂದು ಪ್ರತಿಷ್ಠಿತ ಕುಟುಂಬದವರಾಗಿರೋದ್ರಿಂದ ಈ ಹಂತದಲ್ಲಿ ಅದು ಆಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಯಾಕಂತಂದರೆ ದೂರ ಆಗಿದ್ದಾರೆ ಅಂತ ಆದಾಗ ಮನೆಯ ಹಿರಿಯರು ಪ್ರಯತ್ನ ಮಾಡಿರ್ತಾರೆ ಈ ಕೇಸ್ನಲ್ಲಿ. ಖಂಡಿತ ಮನೆ ಹಿರಿಯರು ಮಾಡಿರುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇದೆ. ಅದು ಒಪ್ಪದೇ ಇರುವಂತಹ ಹಿನ್ನೆಲೆಯಲ್ಲಿ, ಅಂದರೆ ಆ ಒಂದು ಪ್ರೊಸೀಜರ್ ಮನೆಯಲ್ಲಿ ಮಾತುಕತೆ ನಡೆದು ಕೂಡ ಸಾಲ್ವ್ ಆಗದಿರುವಂತಹ ಹಿನ್ನೆಲೆಯಲ್ಲಿ ಕೋರ್ಟ್ ಮೆಟ್ಲು ಇರುತ್ತೆ. ಸಾಮಾನ್ಯವಾಗಿ ಇಂತಹ ಗಲಾಟೆಗಳಾದಂಥ ಸಂದರ್ಭದಲ್ಲಿ ಮನೆಗಳಲ್ಲಿ ಒಮ್ಮೆ ಅಲ್ಲಿ ಕೂತು ಮಾತುಕತೆ ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಅದು ಆಗಿರುವಂಥ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇದೆ. ಇನ್ನು ಈ ಎರಡು ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ನೀವು ನೋಡೋದಾದರೆ ಈಗಾಗಲೇ ಚಂದನ್ ಶೆಟ್ಟಿ ಅವರ ಪ್ರಕರಣ ಇರ್ಬೋದು, ಇಲ್ಲಿ ಯುವರಾಜ್ ಕುಮಾರ್ ಅವರ ಪ್ರಕರಣ ಇರ್ಬೋದು, ಎರಡು ಪ್ರಕರಣದಲ್ಲಿ ತುಂಬಾ ವ್ಯತ್ಯಾಸ ಇರುವಂಥದ್ದು. ಅದರಲ್ಲಿ 13B ಯಲ್ಲಿ ಅರ್ಜಿ ಸಲ್ಲಿಸುವಂಥದ್ದು. ಅಂದರೆ ಇದು ಮ್ಯೂಚುವಲ್ ಕನ್ಸೆಂಟ್, ಇಬ್ಬರು ಕೂಡ ಒಪ್ಕೊಂಡಿದ್ದೀವಿ. ಅದಲ್ಲದೆ ಇಬ್ಬರು ಕೂಡ ಪರಸ್ಪರ ಜೊತೆಗಿಲ್ಲದೆ ಒಂದು ಹೀಗಾದರೆ ಇಬ್ಬರು ಒಬ್ಬರೇ ಅಡ್ವೊಕೇಟ್ ಬರ್ತಾರೆ. ಇದರಲ್ಲಿ ಇಬ್ಬರು ಅಡ್ವೊಕೇಟ್ ಬರೋದಲ್ಲ, ಒಬ್ಬರೇ ಅಡ್ವೊಕೇಟ್ ಜೊತೆ ಇಬ್ಬರು ಸೇರಿ ಅರ್ಜಿ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ನಾವು ಈಗಾಗಲೇ ಸುಮಾರು 1 ವರ್ಷದಿಂದ ದೂರ ಇದ್ದೀವಿ ಅನ್ನೋದನ್ನು ಅಲ್ಲಿ ಸ್ಪಷ್ಟಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಮ್ಯೂಚುವಲ್ ಕನ್ಸೆಂಟ್ ಆದ ಮೇಲೆ ಈ ಒಂದು ಅರ್ಜಿಯಲ್ಲಿ ಅವರು ಅಪ್ಲಿಕೇಶನ್ ಹಾಕಿದ್ರು. ಹೀಗಾಗಿ ತಕ್ಷಣವೇ ಅವರಿಗೆ ಇನ್ನು ವಿಚ್ಛೇದನೂ ಕೂಡ ಸಿಕ್ತು. ಆದರೆ ಈ ಪ್ರಕರಣದಲ್ಲಿ ಹಂಗಿಲ್ಲ. ಇದರಲ್ಲಿ ಕ್ಲಿಯರಾಗಿ ಹೇಳ್ತಾರೆ 13(1)IA ಯಲ್ಲಿ ಕ್ಲಿಯರಾಗಿ ಹೇಳುವಂಥದ್ದು. ಅಂದರೆ ಇದರಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ. ಮೊದಲನೇ ಅಂಶ ಏನಂತಂದರೆ ಇದರಲ್ಲಿ ಯಾವುದಾದ್ರೂ ಕೂಡ ಅಂದರೆ ಇಫ್ ಎನಿ ಪರ್ಸನ್ ಆಫ್ಟರ್ ದಿ ಸೋಲಮೈಸೇಷನ್ ಆಫ್ ಇಸ್ ಆರ್ ಅರ್ ಮ್ಯಾರೇಜ್ ಆ್ಯಸ್ ಟ್ರೀಟೆಡ್ ಆಸ್ ಅದರ್ ವಿತ್ ಕ್ರೂಯಲಿಟಿ ಅಂತೇಳಿ ಅಂದರೆ ಸ್ಪಷ್ಟವಾಗಿ ಹೇಳುತ್ತೆ. ಅಂದರೆ ಒಬ್ಬರಿಂದ ಇನ್ನೊಬ್ಬರ ಜೊತೆ ಬಂದಂಥ ಸಂದರ್ಭದಲ್ಲಿ ಇದರಲ್ಲಿ ಒಬ್ಬರು ಇನ್ನೊಬ್ಬರ ಮೇಲೆ ಡಾಮಿನೇಟ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಕೇವಲ ಗಂಡನೆ ಮಾಡಬೇಕು ಅಂತಿಲ್ಲ, ಹೆಂಡತಿ ಮಾಡಬೇಕು ಅಂತಿಲ್ಲ, ಯಾರಾದರೂ ಕೂಡ ಒಬ್ಬರ ಮೇಲೆ ಒಬ್ಬರು ಡಾಮಿನೇಟ್ ಮಾಡಿದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಈಗ ಅವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುವಂಥದ್ದು. ಅಂದರೆ ಇಲ್ಲಿ ಹೆಂಡತಿನೂ ಸಲ್ಲಿಸ್ಬೋದಿತ್ತು, ಗಂಡನ ಸಲ್ಲಿಸ್ಬೋದಿತ್ತು. ಆದರೆ ಇಲ್ಲಿ ಯುವರಾಜ್ ಕುಮಾರ್ ಸಲ್ಲಿಸಿರುವಂಥದ್ದು ಎಲ್ಲ ಒಂದು ಕಡೆ ಕುತೂಹಲ ಮೂಡಿಸಿರುವಂಥದ್ದು. ಅಂದರೆ ಪತ್ನಿನೇ ಕಿರುಕುಳ ಕೊಟ್ರ ಅಂತೇಳಿ. ಈಗ ನಮಗೆ ಸಿಗ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಅವರು ಈಗಾಗಲೇ 6-7 ತಿಂಗಳಿಂದ ಇಲ್ಲ, ವಿದೇಶದಲ್ಲಿ ನೆಲೆಸಿದ್ದಾರೆ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಅಂದರೆ ಒಂದು ಕಡೆ ಗಂಡನನ್ನು ಬಿಟ್ಟು ಅವರು ಸುಮಾರು 6-7 ತಿಂಗಳು ದೂರ ಇದ್ದು ಅಂತಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಕ್ಲಿಯರಾಗಿ ಹೇಳಿರುವಂಥದ್ದು. ಗಂಡನಿಂದ ದೂರ ಉಳಿದುಕೊಳ್ಳುವಂಥದ್ದು, ಗಂಡನ ಜೊತೆಗಿದ್ರು ಕೂಡ ಅವರ ಜೊತೆ ಸಂಸಾರ ಮಾಡದೇ ಅವ್ರನ್ನ ದೂರ ಇಡುವಂತಹ ಕೆಲಸವನ್ನು ಮಾಡಿದ್ರು ಕೂಡ ಇದು ಕ್ರೌರ್ಯ ಅಂತೇಳಿ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಈ ಆಧಾರದಲ್ಲಿ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇವರು ಹಾಕಿರೋ ಅಪ್ಲಿಕೇಶನ್ ಕ್ಲಿಯರ್ ಆಗಿದೆ. ಅಂದರೆ ಇವರು ವಿಚ್ಛೇದನ ಬೇಕು ಅನ್ನುವಂತಹ ಒತ್ತಡವನ್ನು ಹೇರುವಂಥ ಕೆಲಸವನ್ನು ಮಾಡ್ತಾರೆ. ಇದಕ್ಕೆ ಸ್ಪಷ್ಟವಾಗಿ ಅವ್ರ ಕಡೆ ಬಂದು ಯಾವ ರೀತಿ ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಲ್ಲದೆ ಒಂದು ವೇಳೆ ವಿಚ್ಛೇದನ ಕೊಡೋದಕ್ಕೆ ಇಷ್ಟ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಅವರು ಕೆಲವೊಂದಷ್ಟು ಗ್ರೌಂಡ್ಗಳನ್ನ ಮೆನ್ಷನ್ ಮಾಡ್ಬೋದು. ಅಂದರೆ ವಿದೇಶಕ್ಕೆ ನಾನು ಯಾರು ಬೇರೆ ಉದ್ದೇಶಕ್ಕೆ ಹೋಗಿ ಅಂತೇಳಿ. ಮತ್ತೆ ವಿಷ್ಣು ಪ್ರಸಾದ್, ಇಲ್ಲಿ ಆಪ್ಷನ್ ಶ್ರೀದೇವಿ ಅವರಿಗೆ ಇದೆಯಾ? ಅಂದರೆ ಡಿವೋರ್ಸ್ ಬೇಡ ಅಥವಾ ಡಿವೋರ್ಸ್ ಕೊಡಲ್ಲ ಅನ್ನೋದಕ್ಕೆ ಆಪ್ಷನ್ಸ್ ಇದಾವ ಶ್ರೀದೇವಿ ಅವರಿಗೆ? ಖಂಡಿತ ಆಪ್ಷನ್ಸ್ ಇದೆ. ಯಾಕಂತಂದರೆ ಈ ಪ್ರಕರಣದಲ್ಲಿ ಒಂದು ಸೈಡ್ ಅಲಿಗೇಷನ್ ಇರುವಂಥದ್ದು. ಅಂದರೆ ಶ್ರೀದೇವಿ ಅವರ ವಿರುದ್ಧ ಇಲ್ಲಿ ಯುವರಾಜ್ ಕುಮಾರ್ ಮಾಡುವಂಥದ್ದು. ಹೀಗಾಗಿ ನಾನು ಡಿವೋರ್ಸ್ ಕೊಡಲ್ಲ ಅಂತೇಳಿ ಕೂಡ ಅವ್ರು ಸ್ಟ್ಯಾಂಡಾಗಿ ನಿಂತ್ಕೊಳ್ಬೋದು. ಆದರೆ ಇಂತಹ ಸಂದರ್ಭದಲ್ಲಿ ಅವ್ರು ಕೊಡಲ್ಲ ಅಂತ ನಿಂತರೂ ಕೂಡ ಈಗ ಅವಾಗ ವಕೀಲರು, ಎರಡು ಕಡೆ ವಕೀಲರು ಯಾವ ರೀತಿ ವಾದ ಮಂಡಿಸ್ತಾರೆ ಅನ್ನೋದ್ರ ಮೇಲೆ ಕೇಸ್ ನಿಂತ್ಕೊಳ್ತಾ ಹೋಗುತ್ತೆ. ಯಾಕಂತಂದರೆ ಈಗಾಗಲೇ 6-7 ತಿಂಗಳಿಂದ ಅವ್ರು ಯಾಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು ಅದಕ್ಕೆ ಅವರು ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ಜೊತೆಗೆ ತಾನು ಅವರಿಗೆ ವಿಚ್ಛೇದನ ಕೊಡದೇ ಇರೋದಕ್ಕೆ ಏನೆಲ್ಲ ಕಾರಣಗಳಿದೆ ಅಂತೇಳಿ ಅವರ ಪರ ವಕೀಲರ ಮೂಲಕ ಅವರು ಅಲ್ಲಿಗೆ ಕೋರ್ಟ್ಗೆ ಸಬ್ಮಿಷನ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ಡಾಕ್ಯುಮೆಂಟೇಷನ್ ಕೊಡಬೇಕಾಗುತ್ತೆ, ಕೆಲವೊಂದಷ್ಟು ದಾಖಲೆಗಳನ್ನು ಕೊಡುವಂಥದ್ದು. ಮತ್ತೆ ಇವರು ಅಲಿಗೇಷನ್ ಮಾಡ್ತಿರೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಸಾಕ್ಷ್ಯಾಧಾರಗಳಿಲ್ಲ ಅಂತೇಳಿ ಬರ್ಡನ್ ಆಫ್ ಪ್ರೂಫ್ ಈಗ ಶ್ರೀದೇವಿ ಅವ್ರ ಮೇಲೆ ಬರ್ತಿರುವಂಥದ್ದು. ಅವರು ಕೂಡ ಅಲ್ಲಿ ಕ್ಲಿಯರ್ ಮಾಡಬೇಕಾಗುತ್ತೆ ಒಂದು ಕಡೆ. ಅಟ್ ದಿ ಸೇಮ್ ಟೈಮ್ ಇವರು ನನಗೆ ಕ್ರೂಯಲ್ಟಿ ಕೊಟ್ಟಿದ್ದಾರೆ ಅಂತ ಬಂದಂಥ ಸಂದರ್ಭದಲ್ಲಿ ಇವ್ರ ಮೇಲೆ ಬರ್ಡನ್ ಆಫ್ ಪ್ರೂಫ್ ಬರುತ್ತೆ. ಆವಾಗ ಇಲ್ಲಿ ಯುವರಾಜ್ ಕುಮಾರ್ ಅವರು ಅವರ ಕುಟುಂಬಸ್ಥರಿಗೆ ಸಂಬಂಧಪಟ್ಟಂತೆ ಇವರು ಸಾಕ್ಷಿಗಳನ್ನು ಕೋರ್ಟ್ಗೆ ಮುಂದೆ ತಂದಿಡುವಂಥ ಕೆಲಸ ಮಾಡಬೇಕು. ಯಾವ ಕಾರಣಕ್ಕೋಸ್ಕರ ಇವರಿಂದ ಡಿವೋರ್ಸ್ ಬೇಕು, ಮತ್ತೆ ಯಾವ ರೀತಿ ತಮಗೆ ಟಾರ್ಚರ್ ಆಗ್ತಿದೆ ಅನ್ನೋಂತಹ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸ ಮಾಡಬೇಕು. ಅದರ ಆಧಾರದ ಮೇರೆಗೆ ಪ್ರಕರಣ ನಿಂತ್ಕೊಳ್ತಾ ಹೋಗುತ್ತೆ. ಒಟ್ಟಿಗೆ ಇಬ್ಬರಿಗೂ ಕೂಡ ಆಪ್ಷನ್ ಇದ್ದು ಈಗ ಶ್ರೀದೇವಿ ಅವರು ಬಂದು ಯಾವ ಸ್ಟೆಪ್ ತೆಗೆದುಕೊಳ್ತಾರೆ ಅಂದರೆ ನಾನು ಡಿವೋರ್ಸ್ ಕೊಡೋಕೆ ರೆಡಿ ಇದ್ದೀನಿ ಅಂತ ಹೇಳ್ತಾರೋ, ಇಲ್ಲ ಇದನ್ನು ಚಾಲೆಂಜ್ ಮಾಡ್ತೀವಿ ಅಂತ ಹೇಳ್ತಾರೋ, ಅದ್ರ ಮೇಲೆ ಇಡೀ ಕೇಸ್ನ ವಿಚ್ಛೇದನ ಅಂತಿಮ ಅಂತ ನಿಂತ್ಕೊಳ್ಳುವಂಥದ್ದು. ರಕ್ಷಿತ್, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ಮಾಹಿತಿಗೆ. ಕಾನೂನಿನ ಆಯಾಮದ ಬಗ್ಗೆ ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು. ಏನಾಗುತ್ತೆ ಈ ಕೇಸ್ನಲ್ಲಿ ಅಂದರೆ ಅಥವಾ ಇಂಥ ಕೇಸ್ನಲ್ಲಿ ಏನಾಗುತ್ತೆ ಅನ್ನೋದನ್ನು ವಿವರಿಸ್ತಾ ಇದ್ರು. ಈಗ ಯುವರಾಜ್ ಕುಮಾರ್ ಅವರು ಅರ್ಜಿ ಸಲ್ಲಿಸಿದ್ದಾರೆ, ನನ್ನ ಪತ್ನಿಯಿಂದ ನನಗೆ ಡಿವೋರ್ಸ್ ಬೇಕು ಅಂತ ಅವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಮುಂದಕ್ಕೆ ಸುದೀರ್ಘವಾದಂಥ ಕಾನೂನು ಪ್ರೊಸೀಜರ್ ನಡೆಯೋದಕ್ಕಿದೆ.
ಒಂದು ಪ್ರಶ್ನೆ ಕೇಳಬಹುದು. ಅಲ್ಲಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಅವರಿಬ್ಬರದು ತಕ್ಷಣಕ್ಕಾಗಿತ್ತಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ ಅವರಿಬ್ಬರದು ಮ್ಯೂಚುವಲ್ ಕನ್ಸೆಂಟ್ ಇತ್ತು. ಅಂದರೆ ಇಬ್ಬರು ಪರಸ್ಪರ ಒಮ್ಮತದಿಂದ ವಿಚ್ಛೇದನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಇಲ್ಲಿ ಒನ್ ಸೈಡ್ ಅರ್ಜಿಯಷ್ಟೇ ದಾಖಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.